ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರೆಶ್ ಆಗಿ ತರಕಾರಿ ತಂದಿದ್ದೆ ಅಂತೇಳಿ ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ಸೊ ಮಕ್ಕಳನ್ನ ಬೆಳಗ್ಗೆ ಬೇಗ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಹೇಳಿ ನಾನೇ ತರಕಾರಿ ತರೋಣ ಅಂತ ಹೋದೆ. ಫ್ರೆಶ್ ಆಗಿ ಎಲ್ಲ ತರಕಾರಿನೂ ಇತ್ತು, ಎಲ್ಲ ತೊಗೊಂಡು ಬಂದು ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಫ್ರೆಶ್ ಆಗಿ ತರಕಾರಿ ಇತ್ತಲ್ಲ ಅಂತ ಹೇಳಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಸೊ ಬಿಸಿಬೇಳೆ ಬಾತಿಗೆ ನಾನು ವೆಜಿಟೇಬಲ್ಸ್ನ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊತೀನಿ. ಮಾಡೋದು ಹೇಗೆ ಅಂದರೆ, ಫಸ್ಟ್ ಬೇಳೆನ ಬೇಯಿಸ್ಕೊತಾ ಇರ್ತೀನಿ. ಒಂದು 5-10 ನಿಮಿಷ ಆಲ್ಮೋಸ್ಟ್ ಅದು ಬೆಂದಂಗೆ ಆಗ್ತಿರುತ್ತೆ. ಆವಾಗ ನಾನು ಏನೇನು ತರಕಾರಿ ಕಟ್ ಮಾಡ್ಕೊಂಡಿರ್ತೀನಿ, ಬೀನ್ಸ್, ಕ್ಯಾರೆಟ್, ಮತ್ತು ನೂಕೋಲ್, ಆಲೂಗೆಡ್ಡೆ, ಕಾಳುಗಳು, ಅವರೆಕಾಳು ಇದ್ದರೆ ಅವರೆಕಾಳು, ಇಲ್ಲಾಂದರೆ ಇವಾಗ ನಾನು ಇಲಾತಿ ಕಾಳು ತಂದಿದ್ದೆ. ಸೊ ಹಾಗಾಗಿ ಇಲಾತಿ ಕಾಳು ಹಾಕಿದ್ದೀನಿ. ಅದಾದಮೇಲೆ ಹುಣಸೆಹಣ್ಣಿನ ನೆನೆಸ್ಕೊಂಡಿದ್ದೀನಿ, ಯಾಕಂದರೆ ಹುಣಸೆಹಣ್ಣಿನ ರಸ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ. ಬೇಳೆ ಆಲ್ಮೋಸ್ಟ್ ಬೆಂತಿದೆ ಅನ್ನುವಾಗ ಅದಕ್ಕೆ ತರಕಾರಿ ಹಾಕಬೇಕು. ತರಕಾರಿ ಹಾಕಿ ಒಂದು 5 ನಿಮಿಷಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಕ್ಕೆ ಲವಂಗ ಪುಡಿ, ಮತ್ತು MTR ಮಸಾಲ ನಾನು ಬಿಸಿಬೇಳೆ ಬಾತದ್ದು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಆ ಪೌಡರು ಮತ್ತು ಹುಣಸೆಹಣ್ಣಿನ ರಸ ಹಾಕಿ, ಒಗ್ಗರಣೆ ಅಂತೂ ಹಾಕಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿ, ನೀರೆಷ್ಟು ಬೇಕು ನಮಗೆ ಕನ್ಸಿಸ್ಟೆನ್ಸಿಗೆ, ಅಥವಾ ಆಮೇಲೆ ಕುಕ್ಕರ್ ಕೂಗಿದ ಮೇಲೂ ಹಾಕೋಬೋದು. ಅದಕ್ಕೆ ನಾವು ಎಷ್ಟು ಬೇಳೆ ಹಾಕಿರ್ತೀವಿ ಅದ್ರ ಮೆಷರ್ಮೆಂಟ್ ಪ್ರಕಾರ 1 ಲೋಟ ಬೇಳೆ ಹಾಕಿದರೆ 2 ಲೋಟ ಅಕ್ಕಿ ಹಾಕ್ತೀನಿ ನಾನು. ಸೊ ಹಾಗಾಗಿ ಅಕ್ಕಿ ಹಾಕಿ ವಿಷಲ್ ಹಾಕ್ಸ್ಕೊತೀನಿ. ನೀವು ಸ್ವಲ್ಪ ಬೇಕು ಅಂದರೆ ಖಾರದ ಪುಡಿನೂ ಸ್ವಲ್ಪ ಹಾಕೋಬೋದು. ನಾನು ಸ್ವಲ್ಪ ಖಾರ ಇರಲಿ, ಯಾಕಂದರೆ MTR ಪೌಡರ್ ಮಸಾಲದಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಅಂತ ಹೇಳಿ ಖಾರದ ಪುಡಿ ಹಾಕಿ ಕುಕ್ಕರ್ ಮುಚ್ತೀನಿ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಒಣಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು ಹಾಕ್ತೀನಿ. ಕೆಲವೊಂದ್ಸಲ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಹಾಕ್ತೀನಿ. ಇವತ್ತು ಕ್ಯಾಪ್ಸಿಕಮ್ ಹಾಕಲಿಲ್ಲ, ತರಕಾರಿ ಜಾಸ್ತಿ ಇತ್ತು ಅಂತ ಹೇಳಿ. ಅದಾದಮೇಲೆ MTR ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಫ್ರೈಗೆ ಸ್ವಲ್ಪನೇ ಈರುಳ್ಳಿ, ಟೊಮ್ಯಾಟೊ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ತರಕಾರಿ ಜೊತೆಗೇನೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅವಾಗ ಹಾಕಿ, ಮತ್ತು ಒಗ್ಗರಣೆಗೂ ಹಾಕಿದ್ರು. ಕುಕ್ಕರ್ ಆರಿದ್ಮೇಲೆ ಅದಕ್ಕೆ ಏನು ಒಗ್ಗರಣೆ ಹಾಕಿರ್ತೀವಿ ಅದನ್ನು ಮಿಕ್ಸ್ ಮಾಡಿ ಸಾಂಬಾರು ಸೊಪ್ಪು ಹಾಕಿದರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಬೇಕು ಅಂದರೆ ಕಡಲೆ ಬೀಜ, ಸ್ವಲ್ಪ ಬೆಲ್ಲ ಮತ್ತು ಕೊಬ್ಬರಿನ ಫ್ರೈ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.